ಭಾರತದಲ್ಲಿ 5 ವರ್ಷಗಳ ಮುಂಚೆ 12 ಲಕ್ಷ ಹೊಸ ಕ್ಯಾನ್ಸರ್ ಕೇಸಸ್ ಆ್ಯಂಡ್ 9.3 ಲಕ್ಷ ಸಾವು ಬಿಕಾಸ್ ಆಫ್ ಕ್ಯಾನ್ಸರ್ ಕಂಡುಬಂತು. ದಿಸ್ ವಾಸ್ 5 years ago. ಆಫ್ ಕೋರ್ಸ್ ನಂಬರ್ಸ್ ಆರ್ ಮಚ್ ಹೈಯರ್ ಇವತ್ತಿನ ದಿನ. ಸೊ ಏಷ್ಯಾದಲ್ಲಿ ಭಾರತ ಅಲಾಂಗ್ ವಿತ್ ಚೈನಾ ಆ್ಯಂಡ್ ಜಪಾನ್ ಟಾಪ್ 3 nations ಟು ಕಾಂಟ್ರಿಬ್ಯೂಟ್ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸಲ್ಲಿ ಆ್ಯಂಡ್ ಆಲ್ಸೋ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸಲ್ಲಿ. ಸೊ ಕಳೆದ ಹಲವಾರು ವಿಡಿಯೋಸ್ಗಳಲ್ಲಿ ಕ್ಯಾನ್ಸರ್ನ ಬಗ್ಗೆ ಮಾತಾಡ್ತಾ, ಬಿಕಾಸ್ ಫೋರ್ಟಿಸಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ನಡೀತಾ ಇದೆ. ನಾವು ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ಕೀಮೋಥೆರಪಿ, ಕ್ಯಾನ್ಸರ್ ಸರ್ಜರಿ ಬಗ್ಗೆ ಅಡ್ರೆಸ್ ಮಾಡ್ತಾ ಆಲ್ಸೋ ಕಳೆದ ಎಪಿಸೋಡಲ್ಲಿ ಮಾತಾಡಿದ್ವಿ ಅಬೌಟ್ ಓರಲ್ ಆ್ಯಂಡ್ ಲಿಪ್ ಕ್ಯಾನ್ಸರ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ದೀವಿ ಅಬೌಟ್ GI ಕ್ಯಾನ್ಸರ್. ಸೊ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಕ್ಯಾನ್ಸರ್ ಅಂದರೆ ಇದು ಮೇಲ್ನೋಟಕ್ಕೆ ಒಂದೇ ಕ್ಯಾನ್ಸರ್ ಅಂತ ಅನಿಸಿದ್ರು ಇದರ ಕೆಳಗೆ ಸಾಕಷ್ಟು ಕ್ಯಾನ್ಸರ್ ಬರುತ್ತೆ ಅಂಡರ್ GI ಕ್ಯಾನ್ಸರ್. ಸೊ ಫಸ್ಟ್ಲಿ ಡಾಕ್ಟರ್, ಯಾವ್ಯಾವ ಕ್ಯಾನ್ಸರ್ ಥರದ ಕ್ಯಾನ್ಸರ್ ಕಮ್ಸ್ ಅಂಡರ್ GI ಕ್ಯಾನ್ಸರ್? ಸೊ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಅಂತ ನಾವು ಮಾತಾಡಿದಾಗ ಹೊಟ್ಟೆ ಒಳಗಡೆ ಇರೋವಂಥ ಎಲ್ಲ ಆರ್ಗನ್ಸು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಒಳಗಡೆ ಬರೋ ಸಾಧ್ಯತೆ ಇರುತ್ತೆ. ಸ್ಟಮಕ್ ಕ್ಯಾನ್ಸರ್ ಬರ್ಬೋದು, ಲಿವರ್ ಕ್ಯಾನ್ಸರ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಅಥವಾ ಸ್ವಾದುಪಿಂಡ, ಅದೇ ರೀತಿ ಲಿವರ್ನ ಬೈಲ್ ಡಕ್ಟ್ಸಲ್ಲೂ ಕೂಡ ಕ್ಯಾನ್ಸರ್ ಆಗ್ಬೋದು, ಸ್ಮಾಲ್ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್, ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ GI ಕ್ಯಾನ್ಸರ್ಸ್ ಒಳಗಡೆ ನಾವು ಇನ್ಕ್ಲೂಡ್ ಮಾಡ್ತೀವಿ. ಆ್ಯಂಡ್ ರೀಸೆಂಟಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಐ ಥಿಂಕ್ ತುಂಬ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ. ಆ್ಯಸ್ ಯು ಮೆನ್ಷನ್ಡ್, ಇದು ಕೂಡ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಕ್ಯಾನ್ಸರ್ ಅಡಿಯಲ್ಲಿ ಬರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಹೇಳ್ತೀರಿ. ಆ್ಯಂಡ್ ಆಲ್ಸೋ ಹೌ ಕಾಮನ್ ಇಸ್ ಕೊಲೊರೆಕ್ಟಲ್ ಕ್ಯಾನ್ಸರ್? ಮೇಲ್ನೋಟಕ್ಕೆ ನಮ್ಮ ದೇಹದಲ್ಲಿ ಇವಾಗ ಓರಲ್ ಆ್ಯಂಡ್ ಲಿಪ್ ಬಗ್ಗೆ ಏನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದ್ವಿ, ಕೆಲವೊಂದು ಸಿಂಪ್ಟಮ್ಸ್ಗಳು ನಮಗೆ ಮೇಲ್ ಗೊತ್ತಾಗುತ್ತೆ. ಬಾಯಿ ಹುಣ್ಣಿರಬಹುದು, ನೀವು ಹೇಳಿದ್ರಿ ವೈಟ್ ಪ್ಯಾಚ್, ರೆಡ್ ಪ್ಯಾಚ್, ಬಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಇನ್ಸೈಡ್ ಸ್ಟಮಕ್. ಸೊ ಐ ಥಿಂಕ್ ವಿ ನೀಡ್ ಮೋರ್ ಅವೇರ್ನೆಸ್ ಅಬೌಟ್ ದಿಸ್. ಸೊ ನಾವು GI ಕ್ಯಾನ್ಸರ್ಸ್ನ ಇನ್ಸಿಡೆನ್ಸ್ ಬಗ್ಗೆ ನೋಡಿದಾಗ ಗಂಡಸರಲ್ಲಿ 3ನೇ ಅತಿ ಹೆಚ್ಚು ಮುಖ್ಯವಾದ ಕ್ಯಾನ್ಸರ್ GI ಕ್ಯಾನ್ಸರ್ಸ್ ಗ್ರೂಪ್ ಆಗಿ ತೊಗೊಂಡಾಗ ಅದರಲ್ಲೂ ತುಂಬ ಸಾಮಾನ್ಯವಾಗಿ ಅಥವಾ ಅದರಲ್ಲಿ ತುಂಬ ಹೆಚ್ಚಿನ ನಂಬರ್ಸಲ್ಲಿ ನೋಡುವಂಥದ್ದು ಕ್ಯಾನ್ಸರ್ ಯಾವುದು ಅಂತ ನೋಡಿದಾಗ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್, ದೊಡ್ಡ ಕರಳಿನಲ್ಲಿ ಆಗುವಂಥ ಕ್ಯಾನ್ಸರ್, ಲಾರ್ಜ್ ಇಂಟೆಸ್ಟೈನಲ್ಲಿ ಆಗುವಂಥ ಕ್ಯಾನ್ಸರ್ಸ್, ಅದನ್ನೆಲ್ಲ ನಾವು ಒಂದೇ ಗ್ರೂಪಲ್ಲಿ ಇನ್ಕ್ಲೂಡ್ ಮಾಡಿ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ವೈಸ್ ನೋಡಿದಾಗ ಇಂಡಿಯಾಲಾಗುವ ಕ್ಯಾನ್ಸರ್ ಕೇಸಸಲ್ಲಿ 5% ಆಫ್ ದಿ ಕ್ಯಾನ್ಸರ್ಸ್ ಆರ್ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್. ಏನಕ್ಕೆ ಹೆಚ್ಚಾಗ್ತಾ ಇದೆ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಏನು ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಅಂತ ನಾವು ಯೋಚನೆ ಮಾಡಿದಾಗ ಅತಿ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ತಾ ಇರೋದು. ನಮ್ಮ ಎಕ್ಸಸೈಸಸ್ ಕಡಿಮೆ ಆಗ್ತಾ ಇದೆ, ಊಟ ಮಾಡೋದು ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್ಗೆ. ಕೊಲೊರೆಕ್ಟಲ್ ಕ್ಯಾನ್ಸರ್ಲಿ ಸಾಮಾನ್ಯವಾಗಿ ನೋಡೋವಂಥ ಲಕ್ಷಣಗಳು ನಿಮಗೆ ಬ್ಲೀಡಿಂಗ್ ಆಗ್ಬೋದು. ಸೊ ಮೋಷನ್ಗೆ ಹೋದಾಗ ಬ್ಲಡ್ ಬರಬಹುದು, ಅಥವಾ ಮೋಷನ್ ಕಪ್ಪಗಾಗಬಹುದು, ಅಥವಾ ತೂಕ ಕಡಿಮೆ ಆಗೋಕ್ಕೆ ಶುರು ಆಗ್ಬೋದು, ಅಥವಾ ಹೊಟ್ಟೆ ನೋವು ಕಾಣಿಸ್ಕೋಬಹುದು, ಅಥವಾ ನಿಮಗೆ ಬೌಲ್ ಹ್ಯಾಬಿಟ್ಸಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಅಂದರೆ ಲೂಸ್ ಮೋಷನ್ ಆಗೋಕ್ಕೆ ಶುರು ಆಗ್ಬೋದು. ಮೊದಲು ನೀವು ದಿನಕ್ಕೆ 1 ಅಥವಾ 2 ಸತಿ ಮೋಷನ್ಗೆ ಹೋಗ್ತಾಯಿದ್ದೀರಿ, ಈಗ ಅದು ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, 3-4 ಸತಿ ಆಗ್ತಾಯಿದೆ, ಜೊತೆಗೆ ಮೋಷನ್ ಕಪ್ಪಗಾಗ್ತಾ ಇದೆ ಅಥವಾ ಬ್ಲಡ್ ಹೋಗ್ತಾ ಇದೆ. ಇವೆಲ್ಲ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕ್ಯಾನ್ಸರ್ಸ್ನ ಲಕ್ಷಣಗಳಾಗಿರ್ಬೋದು. ಸೊ ಸ್ಟೇಜ್ 1ಅಲ್ಲಿ ನಾವು ಕ್ಯೂರ್ ರೇಟ್ಸ್ ಅಂತ ನಾವು ಯೋಚನೆ ಮಾಡಿದಾಗ ಇಟ್ ಈಸ್ ಮೋರ್ ದೆನ್ 90%, ಸ್ಟೇಜ್ 2ಅಲ್ಲಿ ಇಟ್ ಈಸ್ ಮೋರ್ ದೆನ್ 80%, ಸ್ಟೇಜ್ 3ಲಿ ಇಟ್ಸ್ ರಫ್ಲಿ ಅರೌಂಡ್ 50 to 60%. ಸ್ಟೇಜ್ 4ಗೆ ಬಂದಾಗ ನಾವು 5 ವರ್ಷ ಆದಮೇಲೆ ಎಷ್ಟು ಜನ ಚೆನ್ನಾಗಿರ್ತಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದು 20 to 25%. ಬಟ್ ಇವತ್ತಿನ ದಿವಸದಲ್ಲಿ ಸಾಕಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಈ ಅಡ್ವಾನ್ಸಸ್ಸಿಂದ ಏನಂದರೆ ಸ್ಟೇಜ್ 4ಅಲ್ಲಿ ಇರೋವಂಥವರು ಕೂಡ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್ ಅವರು ಆ ಥರ ಟ್ರೀಟ್ಮೆಂಟ್ ತೊಗೊಂಡ್ರೆ ಸುಮಾರು ಜನ ಗುಣಮುಖರಾಗ್ತಾ ಇದ್ದಾರೆ, ಹಾಗೂ 5 ವರ್ಷದ ನಂತರ ಚೆನ್ನಾಗಿರ್ತಾ ಇದ್ದಾರೆ. ಓಕೆ, ಸೊ ಯೂಶಲಿ ಹೆಲ್ತ್ಗೆ ರಿಲೇಟೆಡ್ ಏನೇ ಇಶ್ಯೂಸ್ ಬಂದಾಗಲೂ ಫಸ್ಟ್ ವಿ ಗೋ ಟು ಜನರಲ್ ಫಿಸಿಷಿಯನ್. ಆಫ್ ಕೋರ್ಸ್ ಮೋಸ್ಟ್ ಆಫ್ ದ ಟೈಮ್ ದೇ ಕೆ ನಾಟ್ ಆ್ಯಂಡ್ ದೇ ವಿಲ್ ನಾಟ್ ಡಿಟೆಕ್ಟ್ ಕ್ಯಾನ್ಸರ್ ಇರಬಹುದು ಇದು ಅಂತ. ಸೊ ಇದು ಗ್ಯಾಸ್ಟ್ರಿಕ್ ಇರ್ಬೋದು, ಆಸಿಡಿಟಿ ಇರ್ಬೋದು, ಅಥವಾ ನಿಮ್ಮ ಲಾಂಗ್ ವರ್ಕಿಂಗ್ ಅವರ್ಸ್ ಇರ್ಬೋದು, ಫಾರ್ ವಾಟ್ ಎವರ್ ರೀಸನ್ಸ್ ಅದನ್ನು ಕೊಟ್ಟು ಒಂದಷ್ಟು ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ಸೊ ಇಲ್ಲಿ ವಿ ವುಡ್ ಹವ್ ಟೇಕನ್ ದಟ್ ಪ್ರಿಕಾಷನ್ ಆಫ್ ಗೋಯಿಂಗ್ ಟು ಅ ಡಾಕ್ಟರ್. ಬಟ್ ಎವ್ರಿ ಟೈಮ್ ನಮಗೂ ಗೊತ್ತಿರಲ್ಲ ದಟ್ ವಿ ಶುಡ್ ಗೋ ಟು ಅನ್ ಆನ್ಕಾಲಜಿಸ್ಟ್ ಅಂತ. ಸೊ ಹೀಗೆ ನೆಗ್ಲೆಕ್ಟ್ ಆಗುವಂಥ ಸಿಂಪ್ಟಮ್ಸ್, ಡು ಯು ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ನಾವು ಆನ್ಕಾಲಜಿಸ್ಟ್ ಹತ್ರ ಬರೋ ಅಷ್ಟರಲ್ಲಿ ಒಂದು ಸ್ಟೇಜ್ 2 ದಾಟ್ಬಿಟ್ಟಿರುತ್ತೆ, 3 ಅಥವಾ 4ಗೆ ಬಂದಿರಬಹುದು ಅಂತ? ಕ್ಯಾನ್ಸರ್ನ ಬಗ್ಗೆ ಹೇಗೆ ಅರಿವು ಸಾಮಾನ್ಯ ಜನರಲ್ಲಿ ಕಡಿಮೆ ಇದೆಯೋ ಅದೇ ರೀತಿ ಜನರಲ್ ಫಿಸಿಷಿಯನ್ಸಲ್ಲೂ ಕೂಡ ಕ್ಯಾನ್ಸರ್ನ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ. ದೇ ಆರ್ ನಾಟ್ ಸ್ಪೆಷಲಿಸ್ಟ್ ಇನ್ ಕ್ಯಾನ್ಸರ್ಸ್, ಆಯಿತಾ? ಸೊ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಅವರು ನಿಮಗೆ ಸಾಮಾನ್ಯ ಸಿಂಪ್ಟಮ್ಸ್ ಅಥವಾ ಸಾಮಾನ್ಯ ತೊಂದರೆಗಳೇನಿರುತ್ತೋ ಅದ್ರ ಪ್ರಕಾರ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈಗ 2-3 ವಾರ ಆಯಿತು ಅಥವಾ 1 ತಿಂಗಳು ಆಯಿತು, ಸರಿ ಹೋಗ್ತಾ ಇಲ್ಲ ಅಂದರೆ ಆವಾಗ ನೀವು ಸ್ಪೆಷಲಿಸ್ಟ್ನ ಮೀಟ್ ಮಾಡೋ ಅವಶ್ಯಕತೆ ಇರುತ್ತೆ. ನನ್ನ ಕೊನೆಯ ಕ್ವೆಶ್ಚನ್ ಡಾಕ್ಟರ್, ಇಫ್ ವಿ ಕ್ಯಾನ್ ಅವಾಯ್ಡ್ ಕೊಲೊರೆಕ್ಟಲ್ ಕ್ಯಾನ್ಸರ್, 3 ಪಾಯಿಂಟ್ಸ್ಗಳನ್ನು ನೀವು ಕೊಡ್ತೀರಾ ಫಾಲೋಯಿಂಗ್ ವಿಚ್ ವಿ ಕ್ಯಾನ್ ಅವಾಯ್ಡ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಆಲ್ಮೋಸ್ಟ್ ಟು 90-95% ಅಟ್ ಲೀಸ್ಟ್? ಸೊ ಫಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಮೆಷರ್ ಇಸ್ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಅಂತ ಹೇಳಿದಾಗ, ಒಂದು, ನಾವು ಎಕ್ಸಸೈಸ್ ರೆಗ್ಯುಲರಾಗಿ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಅಂದರೆ ದಿನಕ್ಕೆ ಅಟ್ಲೀಸ್ಟ್ 1 hour ಆಫ್ ಎಕ್ಸಸೈಸ್ ಎವ್ರಿ ಡೇ.
ಮಾಡ್ರೇಟ್ ಟು ವಿಗರಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಅದನ್ನು ಬಿಟ್ಟು ನಾವು ಏನು ಊಟ ಮಾಡ್ತಾ ಇದ್ವಿ ಡೇ ಟು ಡೇಲಿ ಅದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನು ಬಿಟ್ಟು ಆಲ್ಕೋಹಾಲ್ ಟೊಬ್ಯಾಕೊ ಕನ್ಸಂಪ್ಷನ್ ನಿಲ್ಲಿಸಬೇಕು. ಸ್ಕ್ರೀನಿಂಗ್ ಫಾರ್ ಕೊಲೋರೆಕ್ಟಲ್ ಕ್ಯಾನ್ಸರ್ 40 ವರ್ಷ ಮೇಲ್ಪಟ್ಟಿದ್ರೆ ನೀವು ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ಗೆ ಸ್ಕ್ರೀನಿಂಗ್ ಕೂಡ ಮಾಡಿಸ್ಕೋಬಹುದು. So fruits and vegetables consumption, I think it holds good for any health issue for that matters. But ಇವತ್ತಿನ ದಿನ ಏನಾಗಿದೆ, there are a lot of pesticides fruits and vegetables ಅಲ್ಲಿ ಕೂಡ. ಪೆಸ್ಟಿಸೈಡ್ಸ್ ಎಷ್ಟರ ಮಟ್ಟಿಗೆ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ನಿಮಗನ್ಸುತ್ತೆ? ಸ್ವಲ್ಪ ಮಟ್ಟಿಗೆ ಅದರ ರೋಲ್ ಕೂಡ ಇದೆ. ಸೊ ಅದು ಗೌರ್ಮೆಂಟ್ ಲೆವೆಲಲ್ಲಿ ಪಾಲಿಸಿ ಚೇಂಜ್ ಆಗಿ ಅದರಲ್ಲಿ ಬದಲಾವಣೆ ಆಗಬೇಕು. ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಅದ್ರ ಬಗ್ಗೆ ತುಂಬ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಕನ್ಸ್ಯೂಮರ್ಸ್. So maybe government will take policies which are necessary for this kind of issues. ಸೊ GI ಕ್ಯಾನ್ಸರ್ ರಿಲೇಟೆಡ್ ಸರ್ಜರೀಸ್ ಅಂದಾಗ ಫಸ್ಟ್ ನಮ್ಮ ಮೈಂಡಿಗೆ ಬರೋದು ಓಪನ್ ಸರ್ಜರೀಸ್. ಮುಂಚೆ ಏನು ಮಾಡ್ತಿದ್ರಿ, ಬಟ್ ಐ ಥಿಂಕ್ ಇವಾಗ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಅಡ್ವಾನ್ಸ್ಡ್ ಸರ್ಜರೀಸ್ ಬಗ್ಗೆ ನಮಗೆ ಹೇಳೋದಿದ್ರೆ? ಸೊ ಹಿಂದಿನ ಕಾಲದಲ್ಲಿ ನಾವು GI ಕ್ಯಾನ್ಸರ್ಸ್ಗೆಲ್ಲ ಸಾಮಾನ್ಯವಾಗಿ ಓಪನ್ ಸರ್ಜರೀಸ್ ಮಾತ್ರ ಮಾಡ್ತೇವೆ. ಓಪನ್ ಸರ್ಜರಿ ಅಂದರೆ ನಿಮಗೆ 15-20 ಸೆಂಟಿಮೀಟರ್ಸ್ ದೊಡ್ಡ ಗಾಯ ಹೊಟ್ಟೆ ಮೇಲೆ ಇರ್ತಾಯಿತ್ತು, ಆ ಗಾಯದ ಮೂಲಕ ಆಪ್ರೇಷನ್ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಇದೇ ಆಪ್ರೇಷನನ್ನು ನಾವು 5 ಮಿಲಿಮೀಟರ್ ಅಥವಾ 1 ಸೆಂಟಿಮೀಟರ್ ಗಾಯಗಳಿಂದ ಆಪ್ರೇಷನ್ ಮಾಡ್ಬೋದು. ಇದನ್ನು ನಾವು ಮಿನಿಮಲಿ ಇನ್ವೆಸಿವ್ ಸರ್ಜರಿ, ಅದರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಹಾಗೂ ರೊಬೋಟಿಕ್ ಸರ್ಜರೀಸ್ ಎರಡೂ ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಈ ಸರ್ಜರಿ ಓಪನ್ ಸರ್ಜರಿ ಬಗ್ಗೆ ಸಾಕಷ್ಟು ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ. ಅವ್ರೇನು ಅಂದ್ಕೊಳ್ತಾರೆ ಅಂದರೆ ಓಪನ್ ಸರ್ಜರಿ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಸರ್ಜರಿ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಆ ಥರ ಇರೋದಿಲ್ಲ. ಓಪನ್ ಸರ್ಜರಿಗೆ ಈಕ್ವಲ್ ಆಗಿ ಅಥವಾ ಸುಪೀರಿಯರ್ ಆಗಿ ನಾವು ಲ್ಯಾಪ್ರೋಸ್ಕೋಪಿ ಅಥವಾ ರೊಬೋಟಿಕ್ ಮೂಲಕ ಸೇಮ್ ಸರ್ಜರೀಸ್ನ ಮಾಡ್ಬೋದು. ಅಡ್ವಾಂಟೇಜ್ ಏನು ಮಿನಿಮಲಿ ಇನ್ವೆಸಿವ್ ಸರ್ಜರೀಸ್ದು ಅಂತ ಹೇಳಿದ್ರೆ, ನೋವು ಕಡಿಮೆ ಇರುತ್ತೆ, ಪೇಷಂಟ್ ರಿಕವರಿ ಬೇಗ ಆಗುತ್ತೆ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಹಾಗೂ ಅವರು ಬೇಗ ಕೆಲಸಕ್ಕೆ ಹೋಗ್ಬೋದು. ಗಾಯಗಳ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಹರ್ನಿಯ ಸಾಧ್ಯತೆ ಮುಂದೆ ಫ್ಯೂಚರಲ್ಲಿ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮಿನಿಮಲಿ ಇನ್ವೆಸಿವ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋದ್ರಿಂದ. ಸೊ ಈ ಒಂದು ಕ್ಯಾನ್ಸರ್, ಎಸ್ಪೆಷಲಿ ಈ ವಿಡಿಯೋ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋಂಥ ಒಂದು ಕ್ಯಾನ್ಸರ್ನ ಹೈಲೈಟ್ ಮಾಡಿದ್ದೀವಿ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ಆಲ್ ದ ಇನ್ಫಾರ್ಮೇಷನ್. ಆ್ಯಂಡ್ ಇದಕ್ಕೆ ರಿಲೇಟೆಡ್ ಅಥವಾ ಜನರಲಿ GI ಕ್ಯಾನ್ಸರ್ ರಿಲೇಟೆಡ್ ನಿಮ್ಮದು ಏನೇ ಕ್ವೆಶ್ಚನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಥ್ಯಾಂಕ್ ಯು.